ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಇಂದು ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣೆಯ PSI ಶಿವಕುಮಾರ್ ಮತ್ತು ಅವರ ಸಿಬ್ಬಂದಿಯೊಂದಿಗೆ ಬಟ್ಲಳ್ಳಿ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ತದನಂತರ ಮಾತನಾಡಿದ ಅವರು, SP ಅವರ ಆದೇಶದಂತೆ ಇಂದಿನಿಂದ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು, ಇಲ್ಲವಾದಲ್ಲಿ ದಂಡ ತಪ್ಪಿದ್ದಲ್ಲ ಎಂದು ಹೇಳಿದರಲ್ಲದೆ, ಶರೀರದಲ್ಲಿ ತಲೆ ಬಿಟ್ಟು ಉಳಿದೆಲ್ಲ ಅಂಗಗಳಿಗೆ ಪೆಟ್ಟಾದಲ್ಲಿ ಸರಿಪಡಿಸಿಕೊಳ್ಳಬಹುದು ಎಂದು ಹೇಳಿ ಡ್ರೈವಿಂಗ್ ಲೈಸೆನ್ಸ್, ಇನ್ಶೂರೆನ್ಸ್, ವಾಹನದ ದಾಖಲೆಗಳು ಸರಿಯಾಗಿರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ SB ನವೀನ್, ASI ಬಾಬಾಜಾನ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ನಮ್ಮ ಮಾನ್ಯ SP ಸಾಹೇಬರು ಆದೇಶದ ಮೇರೆಗೆ ದಿನಾಂಕ 12/12/2025 ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ನ ಚಲಾಯಿಸಬೇಕು ಅಂತೇಳಿ ಆದೇಶ ಆಗಿರುತ್ತೆ. ಆದ ಕಾರಣ ನಾವು ನಿನ್ನೆನೇ ಬಂದು ನಿಮ್ಗೆ ಹೇಳಿದ್ದೀವಿ, ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿ ಓಡಿಸ್ಬೇಕು ಅಂತ. ಈಗಲೂ ಸರ್ವಸಾಮಾನ್ಯವಾಗಿ ಎಲ್ಲರೂ ಕೆಲವೊಂದು ಜನ ಹೆಲ್ಮೆಟ್ ಇಲ್ದಿರ ಓಡಾಡ್ತಾ ಇದ್ದೀರ. ನಾನು ಈಗ ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕೇಸ್ ಹಾಕ್ತೀನಿ, ಎಲ್ಲರೂ ದಂಡ ಕಟ್ಟಲೇಬೇಕು ಆಯ್ತಾ. ಈಗ ನಾವು ಇಷ್ಟೆಲ್ಲ ಅರಿವು ಮೂಡಿಸಿದ್ರೂ ಕೆಲವೊಂದು ಜನಕ್ಕೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಹೆಲ್ಮೆಟ್ ಹಾಕೊಂಡು ಚಲಾವಣೆ ಮಾಡಿದ್ರೆ ನಮ್ಮ ತಲೆ ಒಂದು ಸೇಫ್ಟಿ ಆಗಿದ್ದೆ, ನಮ್ಮ ಫ್ಯಾಮಿಲಿಗೆ ನಾವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅನ್ನೋ ನಾವು ನೆಮ್ಮದಿಯಾಗಿರ್ತೀವಿ. ನಾವು ಚೆನ್ನಾಗಿದೆ, ನಮ್ಮ ಮನೆ ಚೆನ್ನಾಗಿರುತ್ತೆ. ನಮ್ಗೆ ಈಗೇನೋ ಒಂದು ಹೆಚ್ಚು ಕಡಿಮೆ ಆಗಿ ನಾವು ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ನಾವು ಏನೋ ಕೆಲಸಕ್ಕೆ ಬಾರದೇ ಇರೋವಾಗ ನಮ್ಮ ಮನೆಯವರು ಎಷ್ಟು ಕಷ್ಟಪಡ್ತಾರೆ. ಅದನ್ನೆಲ್ಲ ಆಲೋಚನೆ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕಂತೇಳಿ ಇವತ್ತು ಈ ದಿನದಿಂದ ನೀವು ದಯವಿಟ್ಟು ಎಲ್ಲರೂ ನಮ್ಗಿಲ್ಲಿ ದಂಡ 500,000 ಕಟ್ಟೋ ಬದಲು ಒಂದು ಹೆಲ್ಮೆಟ್ ₹1,000 ಕೊಟ್ಟು ಒಂದು ಹೆಲ್ಮೆಟ್ ISI ಮುದ್ರೆ ಇರುವಂಥ ಒಂದು ಹೆಲ್ಮೆಟ್ ತೊಗೊಂಡು ನಿಮ್ಮ ತಲೆನೂ ಉಪಯೋಗಿಸ್ಕೊಂಡ್ರೆ, ನಿಮ್ಮ ತಲೆನ ಸೇಫ್ಟಿ ಮಾಡಿಕೊಂಡ್ರೆ, ನಿಮ್ಮ ಬಾಡಿಯಲ್ಲಿ ಏನೇ ಸ್ಪೇರ್ ಪಾರ್ಟ್ಸ್ ಹೆಚ್ಚು ಕಡಿಮೆ ಆದ್ರೆ ನಾವು ರೆಡಿ ಮಾಡ್ಕೋಬೋದು. ಕೈ ಮುರಿದ್ರೆ ರೆಡಿ ಮಾಡ್ಕೋಬೋದು, ಕಾಲು ಮುರಿದ್ರೆ ರೆಡಿ ಮಾಡ್ಕೋಬೋದು. ಅದೇ ತಲೆಗೆ ಒಂದು ಏಟ್ ಬಿದ್ದು ನಾವು ಕೋಮಾಗಿ ಹೋಗ್ಬಿಟ್ರೆ ಬದುಕಿದ್ದು ಪ್ರಯೋಜನ ಇಲ್ದಿರ ಆಗೋಗ್ತೀವಿ. ತಲೆ ಒಂದು ಸೇಫ್ಟಿ ಆಯ್ತಂತಂದ್ರೆ ನಮ್ಮ ಪ್ರಾಣ ಉಳಿಯೋದಕ್ಕೂ ಚಾನ್ಸಸ್ 100% ಸತ್ಯಾಗಿರುತ್ತೆ. ಅದು ಅಲ್ಲಿದ್ದರೆ ಗಾಡಿಗಳಿಗೆ 100% ನೀವು ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ಇನ್ಶೂರೆನ್ಸ್ ಮಾಡಿಸ್ದಿರ ನಾವು ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ಎದುರಲ್ಲಿ ಬರ್ತಾರೆ, ಇಲ್ಲ ನಮ್ಮ ಟೈಮೇ ಕೆಟ್ಟದಾಗಿರತ್ತೋ, ಇಲ್ಲ ಅವ್ರ ಟೈಮೇ ಕೆಟ್ಟದಾಗಿರತ್ತೋ, ಬಂದು ನಮ್ಗೆ ಗುದ್ಬಿಡ್ತಾರೆ, ಇಲ್ಲ ಅವರೇ ಒಂದು ಎಕ್ಸ್ಪರ್ಟ್ ಆಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಗಾಡಿಯಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಗಾಡಿ ಮೇಲೆ ಅವ್ರು ಕ್ಲೈಮ್ಸ್ ಹಾಕ್ಕೊಳ್ತಾರೆ. ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕಟ್ಕೊಳ್ತಾನೆ. ಇಲ್ಲ ಅಂತಂದರೆ ನಾವು ಮನೆ ಮಠ ಮಾರಾಟ ಮಾಡ್ಕೊಂಡು ಕೋರ್ಟಲ್ಲಿ ಹಾಕ್ತಾರೆ, ಒಂದು 30-40 ಲಕ್ಷ ಹಾಕ್ಬಿಡ್ತಾರೆ. ಆ ದುಡ್ಡು ನಾವು ಎಲ್ಲಿಂದ ತಂದು ಕಟ್ಟೋಕ್ಕಾಗತ್ತೆ? ಗಾಡಿನೇ ನಮ್ಮ ವ್ಯಾಲ್ಯೂಯೇಷನ್ ಒಂದು 20-25 ಸಾವಿರ ರೂಪಾಯಿ ಗಾಡಿ ಇರುತ್ತೆ. ಇನ್ಶೂರೆನ್ಸ್ ಕಟ್ಟಲಿಲ್ಲ ಅಂತಂದರೆ ಆಪೋಸಿಟ್ ಅವ್ನಿಗೆ ಹೆಚ್ಚು ಕಡಿಮೆ ಆದಾಗ ನಾವು 40-50 ಲಕ್ಷ ಕಟ್ಟಕ್ಕೆ ನಮ್ಮ ಕೈ ಸಾಧ್ಯ ಆಗತ್ತಾ? ಅದಕ್ಕೋಸ್ಕರ ನೀವು ಎಲ್ಲರೂ ನಮ್ಗೆ ಸಹಕರಿಸಿ ಹೆಲ್ಮೆಟ್ ಉಪಯೋಗಿಸಿ, ನೀವು ಲೈಸೆನ್ಸ್ ಮಾಡಿಸ್ಕೊಳ್ಳಿ ಮತ್ತು ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡು ನೀವು ಸೇಫ್ಟಿಯಾಗಿರ್ಬೇಕಂತೇಳಿ ನಿಮ್ಗೆಲ್ಲರೂ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಾಡಿ ಹಾಕ, ಎಲ್ಲ ಗಾಡಿ ಒಳಗಡೆ ಹಾಕಿ ಎಲ್ಲಕ್ಕೆ ಸರಿ. ಗಾಡಿ ಆದಷ್ಟು ಬಾ ಮಾಡೋ ಹೋಗಿ ಹಂಗ ಬರ್ತೀಯ. ఏం పేరు? శ్రీకాంత్.
ಸರ್ ಇದೇ ಬಿಟ್ಕೊಲ್ಲ ಎಲ್ಲಿ ಬಿಟ್ಕೊಲ್ಲ ಅದು ಎತ್ತು ಒಳಗಡೆ ಹಾಕ್ಬಿಡಿ. ನೋಡಪ್ಪ ಇದು ನೆಕ್ಸ್ಟ್ ಜೊತೆಗೆ ನೀವು ಫೈನ್ ಕಟ್ಟಿಲ್ಲ ಅಂತ ಹೇಳಿದ್ರೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ ಫಸ್ಟ್ ಟೈಮ್ 500 ರೂಪಾಯಿ, ಸೆಕೆಂಡ್ ಟೈಮ್ ಬಂದ್ರೆ 1000 ರೂಪಾಯಿ. ಈಗ ಹೋಗಿ ಹೆಲ್ಮೆಟ್ ತಗೊಂಡು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾದರೂ ಬಂದರೆ 1000 ರೂಪಾಯಿ ಆಗುತ್ತಪ್ಪ. ಅದಕ್ಕೆ ಫೈನ್ ಅದೇ ಮತ್ತೆ ರಿವರ್ಸ್ ಬರ್ಬೇಕಾದ್ರೆ ಎಲ್ಲಿ ಯಾವೂರು ಬೆಡ್ ಹಾಕೊಂಡು ಹಾಂ ನಡೀಲಿ. ಆಫೀಸರ್ಗೆ ತಗೊಂಡು ಕೊಡಿ. ಎಲ್ಲ ಗಾಡಿ ಗಾಡಿ ಸೀಸ್ ಮಾಡ್ತೀನಿ ಅಂತಂದ್ರು. ಹೇಳೋ ಸ್ವಲ್ಪ ಕೇಳ, ಯಾವ ಕೊಡೆ ಫೋನ್ ಮಾಡ್ಕೊಡೆ ಇಲ್ಲಿ. ಬಸ್ ಕೊಡು. ನೆಕ್ಸ್ಟ್ ದಿನ 1000 ರೂಪಾಯಿ ಆಗುತ್ತೆ. ಹೆಲ್ಮೆಟ್ ತಗೊಂಡು ಎಲ್ಲ ದಾಖಲಾಗಿಡೋದು ಕರೆಕ್ಟಾಗಿ ಇಡ್ಬೋದು. ಇಲ್ಲ ಅಂತಂದ್ರೆ ಗಾಡಿ ಸೀಸ್ ಆಗುತ್ತಪ್ಪ. ಮತ್ತೆ ಸುಮ್ಮನೆ ಮಾತಾಡೋದಿಲ್ಲ. ಅವೆಲ್ಲ ಮಾತುಗಳು ಮಾತಾಡೋದು ಫೋನ್ ಪೇನಾ ಅಥವಾ ಏನು ಕ್ಯಾಶಾ? ಫೋನ್ ಪೇ ಅಂತ ಯಾರೋ ತಿಳುವಳಿಕೆ ಇಲ್ದವರು ನೋಡಿ ಈ ತರ ಇರ್ತಾರೆ. ಕೊಡ್ತೀನಿ. 20 ಲಕ್ಷ ಸರ್ ಕೊಡ.